ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ದಿನಾಂಕ 9/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ನಶೆ ಇರಲಿ. ಯಾವ ಶಿವನಿಗೆ ಎಲ್ಲರೂ ಪೂಜೆ ಮಾಡುತ್ತಾರೆಯೋ ಅವರೀಗ ನಮ್ಮ ತಂದೆಯಾಗಿದ್ದಾರೆ. ಅವರು ಈಗ ನಮ್ಮ ಮುಂದೆ ಕುಳಿತಿದ್ದಾರೆ. ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾವು ಲೌಕಿಕದಲ್ಲಿ ಎಷ್ಟು ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಎಲ್ಲ ಮಾಡಿ ಬರ್ತಾ ಇದ್ವಿ. ಮತ್ತು ಏನೇ ಒಂದು ಕಷ್ಟಗಳು ಬಂದರೂ ಕೂಡ ಭಗವಂತ ಅಂತ ಹೇಳಿ ನಾವು ಮೇಲೆ ಕೈ ತೋರಿಸಿ ಕರಿತಾ ಇದ್ವಿ. ಬಾಪ ಅಂತ ಹೇಳಿ ನಮ್ಮ ಕಷ್ಟಗಳಿಂದ ಮುಕ್ತ ಮಾಡು ಅಂತ ಹೇಳಿ ಆ ರೀತಿ ಎಲ್ಲ ಕರಿತಾ ಇದ್ವಿ. ಬಟ್ ಅದು ನಿಜವಾದ ಒಂದು ರಹಸ್ಯ ಏನು, ಸತ್ಯ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಭಗವಂತ ಬರ್ತಾರೆ, ಅವ್ರದ್ದು ಒಂದು ಪಾತ್ರ ಇದೆ, ಪಾತ್ರ ಮಾಡ್ತಾರೆ, ಪ್ರಪಂಚ ಪರಿವರ್ತನೆ, ಇದೆಲ್ಲ ಸತ್ಯಗಳು ಇದು ರಹಸ್ಯ ನಮಗೆ ಗೊತ್ತಿರಲಿಲ್ಲ. ಬಾಬಾ ಈಗ ಏನು ಹೇಳ್ತಾ ಇದ್ದಾರೆ ನಮಗೆ, ಮಕ್ಕಳ, ನಿಮಗೆ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಅಂಥ ಶಿವ ಈಗ ನಿಮ್ಮ ಎದುರುಗಡೆ ಬಂದಿದ್ದಾರೆ ಅಂತ ನಿಮಗೆ ಒಂದು ನಶೆ ಇರಬೇಕು. ಅಂದರೆ ನಮ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ, ನಾವು ಕರೀತಾ ಇರುವಂತಹ ಭಗವಂತ ಈಗ ಬಂದಿದ್ದಾರೆ, ಅವರಿಗೆ ನಾವು ಮಕ್ಕಳಾಗಿದ್ದೀವಿ ಅನ್ನೋ ಒಂದು ನಶೆ ಇರಬೇಕು. ಈಗ ನೋಡಿ ಪಾಪ, ಇನ್ನೂ ಪರಮಾತ್ಮನ ಒಂದು ಪರಿಚಯ ಸಿಗ್ತಾ ಇಲ್ಲದೆ ಇರೋರು ಇನ್ನೂ ಈಗಲೂ ಕೂಡ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿ ಭಗವಂತನನ್ನು ಕರಿತಾನೆ ಇದ್ದಾರಲ್ವಾ. ಈಗ ಬಾಬಾ ನಮಗೆ ತಿಳಿಸ್ತಾ ಇರೋದು, ನಿಮಗೆ ಸಿಕ್ಕಿರೋವಾಗ ನೀವೆಂಥ ನಶೆಯಲ್ಲಿರಬೇಕು. ಪರಮಾತ್ಮ ಸಾಕ್ಷಾತ್ತು ಇನ್ನೂ ಎಷ್ಟು ಜನ ಕರಿತಾ ಇದ್ದಾರೆ, ಆದರೆ ನಮಗೀಗ ಸಿಕ್ಬಿಟ್ಟಿದ್ದಾರೆ. ಏನು, ನಮ್ಮ ಒಂದು ಜೀವನ ಪರಿವರ್ತನೆ ಮಾಡ್ತಾ ಇದ್ದಾರೆ, ಸತ್ಯವಾದ ಜ್ಞಾನ ತಿಳಿಸ್ತಾ ಇದ್ದಾರೆ. ಏನು ಜೀವನ ಅಂದರೆ ಏನು, ಮತ್ತು ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ನೀವು ಕರಿತಾ ಇದ್ದಿದ್ದು ಪರಮಾತ್ಮನಿಗೂ ಮತ್ತು ನಮಗೂ ಏನು ಸಂಬಂಧ ಇದೆ ಎಲ್ಲವನ್ನು ಕೂಡ ಬಾಬಾ ಈಗ ನಮಗೆ ತಿಳಿಸ್ತಾ ಇದ್ದಾರಲ್ವಾ. ಸತ್ಯವಾದ ತಂದೆ ಜೊತೆ ಈಗ ನಮ್ಮ ಒಂದು ಪಾತ್ರಗಳು ಕೂಡ ನಡೀತಾ ಇದೆ. ಎಂಥ ಒಂದು ನಶೆ ಇರಬೇಕು ಅಂತಂದರೆ, ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಅಂತಾರಲ್ವಾ. ಬಾಬಾ ಸಿಕ್ಕಿರೋದು ಎಂಥ ಭಾಗ್ಯ ನಮಗೆ. ಯಾರು ಈ ದುಃಖದ ಪ್ರಪಂಚದಿಂದ ಹೊರಗೆ ತರೋಕ್ಕೆ ಸಾಧ್ಯ ಇತ್ತು, ಆದರೆ ಬಾಬಾ ಬಂದು ಅವರ ಒಂದು ಜ್ಞಾನದ ಮೂಲಕ ನಮಗೆ ಎಷ್ಟೆಲ್ಲವನ್ನು ಕೊಡ್ತಾ ಇದ್ದಾರಲ್ವಾ ಬಾಬಾ. ಆ ಒಂದು ನಶೆ ನಮಗೆ ಈಗ ಇರಬೇಕು. ಮತ್ತು ಅವರು ನಮಗೇನಾಗಿದ್ದಾರೆ, ತಂದೆ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧಗಳು ಕೂಡ ಬಾಬಾ ನಮಗೆ ಆಗಿದ್ದಾರೆ. ಅಂಥ ಒಂದು ತಂದೆ ಈಗ ನಮ್ಮ ಮುಂದೆ ಕುಳಿತುಕೊಂಡಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಅವ್ರ ಜೊತೆ ನಮ್ಮ ಪಾತ್ರ ಕೂಡ ನಡೀತಾ ಇದೆ. ಅವ್ರಿಗೆ ನಾವು ಮಕ್ಕಳಾಗಿದ್ದೀವಿ ಅನ್ನೋ ಒಂದು ನಶೆ ಇದು ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ: ಮನುಷ್ಯರು ಭಗವಂತನಿಂದ ಏಕೆ ಕ್ಷಮೆ ಯಾಚಿಸುತ್ತಾರೆ? ಅವರಿಗೆ ಕ್ಷಮೆ ಸಿಗುತ್ತದೆಯೇ? ಉತ್ತರ: ನಾವು ಯಾವ ಪಾಪ ಕರ್ಮಗಳನ್ನು ಮಾಡಿದ್ದೇವೆಯೋ ಅದರ ಶಿಕ್ಷೆಯನ್ನು ಭಗವಂತನು ಧರ್ಮರಾಜನಿಂದ ಕೊಡಿಸುತ್ತಾರೆಂದು ಮನುಷ್ಯರು ತಿಳಿಯುತ್ತಾರೆ. ಆದ್ದರಿಂದ ಕ್ಷಮೆ ಬೇಡುತ್ತಾರೆ ಅಂತ. ಅಂದರೆ ಈಗ ನೋಡಿ, ಇಲ್ಲಿ ನಾವು ಈಗ ಏನಾಗಿದ್ದೀವಿ, ಪರಮಾತ್ಮನಿಗೆ ಮಕ್ಕಳಾಗಿದ್ದೀವಿ, ಮತ್ತು ಬ್ರಾಹ್ಮಣರ ಒಂದು ಜನ್ಮವನ್ನು ಪಡ್ಕೊಂಡಿದ್ದೀವಿ, ದೇವತೆಗಳು ಆಗ್ತಾಯಿದ್ದೀವಿ. ಈಗ ಮನುಷ್ಯನಿಗೆ ಗೊತ್ತಿರತ್ತೆ, ನಾನು ಏನೇ ಒಂದು ತಪ್ಪು ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಅನ್ನೋದಿರತ್ತೆ, ಒಳ್ಳೆಯದು ಅಂತ ಮಾಡಿದರೆ ಅದಕ್ಕೆ ಒಂದು ಒಳ್ಳೆಯದಾದ ಒಂದು ಪ್ರತಿಫಲ ಇರತ್ತೆ ಅಂತ ಹೇಳಿ ನಮಗೆ ಗೊತ್ತಿರತ್ತೆ. ಆ ತಪ್ಪನ್ನು ಮಾಡಿದಾಗ ನಾವೇನು ಮಾಡ್ತೀವಿ, ಭಗವಂತನ ಹತ್ರ ಹೋಗಿ, ಭಗವಂತ ನನ್ನಿಂದ ತಪ್ಪಾಗೋಯ್ತು, ತಿಳಿದೆ, ನನ್ನ ಕ್ಷಮಿಸು ಅಂತ ಹೇಳಿ. ಆದರೆ ತಿಳಿದು ತಪ್ಪು ಮಾಡಿದ್ರೆ ಏನಾಗುತ್ತೆ, ಶಿಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಪರಮಾತ್ಮನ ಮಕ್ಕಳಿಗೆ ಒಂದು ಶಿಕ್ಷೆಗೆ 100 ಪಟ್ಟು, ಒಂದು ತಪ್ಪಿಗೆ 100 ಪಟ್ಟು ಶಿಕ್ಷೆ ಅಂತ ಹೇಳಿದ್ದಾರೆ. ಏನು, ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಬಾಬಾ ಈಗ ನಮಗೆ ಪ್ರೀತಿಯಿಂದ ಸರ್ವ ಸಂಬಂಧದಲ್ಲಿ ಇದ್ದಾರೆ. ಆದರೆ ನಾವು ಎಲ್ಲನೂ ಪರಂಧಾಮಕ್ಕೆ ಹೋಗೋ ಮುಂಚೆ ನಮ್ಮ ಒಂದು ಇದನ್ನು ಸೂಕ್ಷ್ಮ ರೂಪದಲ್ಲಿ ಎಲ್ಲ ಪಿಕ್ಚರಲ್ಲಿ ತೋರಿಸ್ತಾರೆ. ನೋಡು ಮಗು, ನಾನು ನಿನಗೆ ಈ ಥರ ಜ್ಞಾನ ಕೊಟ್ಟರು ಕೂಡ ನೀನು ಈ ರೀತಿ ಎಲ್ಲ ಇದು ಮಾಡಿದ್ಯಾ ಅಂತ ಹೇಳಿ ತೋರಿಸ್ಬಿಟ್ಟು ಏನು ಮಾಡ್ತಾರೆ, ಧರ್ಮರಾಜನ ಪಾತ್ರದಲ್ಲಿ ಕೂತ್ಕೊಂಡು ಅದರ ಒಂದು ಲೆಕ್ಕಾಚಾರವನ್ನು ಶಿಕ್ಷೆಯ ಮೂಲಕ ಕ್ಲಿಯರ್ ಮಾಡ್ತಾರೆ. ಮತ್ತು ಈಗ ಲೌಕಿಕದಲ್ಲಿ ಇರೋರಿಗೂ ಅಷ್ಟೇ. ಆದರೆ ಅವರಿಗೆ ಶಿಕ್ಷೆ ಅನ್ನೋದು ಇದು ಪನಿಷ್ಮೆಂಟ್ ಕಮ್ಮಿ, ಬಟ್ ನಮಗೆ ಜಾಸ್ತಿ. ಯಾಕಂದರೆ ಸತ್ಯವಾದದ್ದು ಎಲ್ಲ ಜ್ಞಾನ ಎಲ್ಲವೂ ನಮಗೆ ಸಿಕ್ಕಿನೂ ನಾವು ತಪ್ಪು ಮಾಡಿದರೆ ಅದರದ್ದು ಪಶ್ಚಾತ್ತಾಪ ತುಂಬ ದೊಡ್ಡದಾಗೆ ಇರತ್ತೆ. ಶಿಕ್ಷೆಯನ್ನು ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ ಬಾಬಾ ಅಂತಂದರೆ,
ಒಂದು ಶಿಕ್ಷೆ ಯಾವ ರೂಪದಲ್ಲಿ ನಾವು ಅನುಭವಿಸ್ತೀವಿ ಅಂತಂದರೆ, ಮಾಯೆ ರೂಪದಲ್ಲಿ, ಸಂಬಂಧದ ರೂಪದಲ್ಲಿ, ಶರೀರಕ್ಕೆ ಕಾಯಿಲೆ ಬರೋ ರೂಪದಲ್ಲಿ, ಮತ್ತು ಕೆಲವೊಂದು ಸಲ ನಮಗೆ ಕೆಲವೊಂದು ಸಂದರ್ಭಗಳು, ಸಿಚುವೇಶನ್ಗಳು ನಾವು ಒಂಥರ ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡತ್ತೆ. ಏನು ಆ ರೀತಿಯಾದ ಪರಿಸ್ಥಿತಿಗಳ ರೂಪದಲ್ಲಿ ಬರುತ್ತೆ. ಮತ್ತು ಮನಸ್ಸು ಮಾನಸಿಕವಾಗಿ ನೋವು ತಿನ್ನೋದು, ಬುದ್ಧಿ ವಿಚಲಿತ, ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ನಮಗೆ ಶಿಕ್ಷೆಗಳೇ. ಏನು ಅದನ್ನು ಕೂಡ ನಾವು ಇಲ್ಲಿ ಅನುಭವಿಸ್ಬೇಕಾಗತ್ತೆ ಶಿಕ್ಷೆ ರೂಪದಲ್ಲಿ. ಮತ್ತು ಇಷ್ಟೆಲ್ಲ ಆದಮೇಲೂ ಕೂಡ ನಾವು ನಾವು ಬದಲಾವಣೆ ಆಗಿಲ್ಲ ಅಂತಂದರೆ ಅದಕ್ಕೆ ಪ್ರತಿಯಾಗಿ ಭಗವಂತ ಸಾಕ್ಷಾತ್ ನಿಂತು ಅದಕ್ಕೆ ಏನು ಇದು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ನಾವು ತಪ್ಪು ಮಾಡಿದರೆ ಅದರ ಶಿಕ್ಷೆ ಸಾಕಷ್ಟು ದೊಡ್ಡದಾಗೆ ಇರುತ್ತೆ, ಪನಿಷ್ಮೆಂಟನ್ನು ತಗೊಳ್ಳೋ ಅಂಥದ್ದು. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವಂತನು ಅದಕ್ಕೆ ಯಾವುದೇ ಔಷಧಿಯನ್ನು ಕೊಡುವುದಿಲ್ಲ. ಅಂದರೆ ನೀನು ತಪ್ಪು ಮಾಡಿದ್ಯಾ ಅದಕ್ಕೆ ಶಿಕ್ಷೆ ಅನುಭವಿಸು, ಒಳ್ಳೇದು ಮಾಡಿದ್ಯಾ ಅದ್ರ ಪ್ರತಿಫಲ ತಗೋ. ಭಗವಂತ ಹೇಳೋದಷ್ಟೇ. ಅದನ್ನು ನೀನು ಒಳ್ಳೇದು ಮಾಡಿದೆ ಅಂತ ನಿನ್ನ ಪ್ರತಿಫಲನೂ ನಾನು ತೊಗೊಳ್ಳಲ್ಲ, ನೀನು ಕೆಟ್ಟದ್ದು ಮಾಡಿದೆ ಅಂತ ಹೇಳಿ ಅದನ್ನು ನಾನು ತೊಗೊಳ್ಳಲ್ಲ. ಎರಡರ ರಿಸಲ್ಟು ಕೂಡ ನೀನೇ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಲೌಕಿಕದಲ್ಲಿ ನಾವು ಓದಿಲ್ಲ ಅಂತಂದರೆ ಫೇಲ್ ಆಗ್ತೀವಿ, ಓದಿದ್ರೆ ಪಾಸ್ ಆಗ್ತೀವಿ ಅಲ್ವಾ. ಅಂದರೆ ರಿಸಲ್ಟು ನಮ್ಮ ಕೈಯಲ್ಲಿ ನಾವೇ ತೊಗೊಳ್ಬೇಕು ಅದ್ರದ್ದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಗರ್ಭ ಜೈಲಿನಲ್ಲಿಯೂ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಂದರೆ ಕೆಲವೊಂದು ಸಲ ನೋಡಿ, ಮಕ್ಕಳು ಹೊಟ್ಟೆಲಿದ್ದಾಗ ಪಾಪ ನೋಡಿ ಎಷ್ಟು ಒಂಥರ ಒದ್ದಾಟಗಳು. ಆ ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗತ್ತೆ ಮಕ್ಕಳು ಆರೋಗ್ಯವಾಗಿದ್ದಾರಾ, ಏನು ತೊಂದರೆಗಳಿದೆ ಏನು ಅಂಥೇಳಿ. ಅಂದರೆ ಗರ್ಭ ಜೈಲು ಅಂದರೆ ಈಗ ಇಲ್ಲಿ ಮಕ್ಕಳು ಗರ್ಭ ಜೈಲು ಅಂದರೆ ಹೊಟ್ಟೆಯಲ್ಲಿದ್ದಾಗಲೂ ಕೂಡ ಸಾಕಷ್ಟು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಮಕ್ಕಳು ಹೇಳ್ತಾರಂತೆ, ಭಗವಂತ ನನ್ನ ಈ ಶಿಕ್ಷೆಯಿಂದ ನನ್ನ ಹೊರಗೆ ಬರೋಗೆ ಮಾಡು, ನನ್ನ ಆದಷ್ಟು ಬೇಗ ಭೂಮಿಗೆ ನನ್ನ ಕಳಿಸ್ಕೊಡು ಅಂತ ಗರ್ಭದಲ್ಲೂ ಕೂಡ ಮಕ್ಕಳು ಪರಮಾತ್ಮನನ್ನು ಇದು ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಸಾಕ್ಷಾತ್ಕಾರವಾಗುತ್ತದೆ ಅಂದರೆ ನಾವು ಏನು ಮಾಡಿದ್ದೀವಿ ಅದನ್ನು ಭಗವಂತ ನಮಗೆ ತೋರಿಸ್ತಾರೆ. ನೀನು ಇಂತಿಂಥದ್ದು ಮಾಡಿದ್ದೀವಿ, ಅದಕ್ಕೆ ಇಂತಿಂಥ ಶಿಕ್ಷೆ ನೀನು ಅನುಭವಿಸ್ಬೇಕು ಅಂತ ನೀವು ಇಂತಿಂತಹ ಕರ್ಮಗಳನ್ನು ಮಾಡಿದ್ದೀರಿ, ಈಶ್ವರನ ಆದೇಶದಂತೆ ನಡೆಯಲಿಲ್ಲ ಆದ್ದರಿಂದ ಈ ಶಿಕ್ಷೆಯಾಗಿದೆ. ಭಗವಂತ ಏನು ಹೇಳ್ತಾರೆ ಅಂತಂದರೆ, ನೀವು ಪರಮಾತ್ಮನ ಮಕ್ಕಳಾಗಿ ಕೂಡ ನಾನು ಇಷ್ಟೆಲ್ಲ ಜ್ಞಾನ ಕೊಟ್ಟೆ, ನಾನು ಇಷ್ಟೆಲ್ಲ ಆದೇಶ ಕೊಟ್ಟೆ, ಶ್ರೀಮತ ಕೊಟ್ಟೆ, ಶ್ರೀಮತದಲ್ಲಿ ನಡೆದ್ರೆ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಕ್ಕೆ ಸಾಧ್ಯ ಇಲ್ಲ, ತಪ್ಪುಗಳಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಡೈರೆಕ್ಷನ್ ಕೊಟ್ಟು ಕೂಡ ನೀವು ಅದು ಮಾತು ಮೀರಿ ನೀವು ಇಷ್ಟ ಬಂದಂಗೆ ನಡೆದ್ರೆ ಅಲ್ಲ, ಅದ್ರ ಪ್ರತಿಯಾಗಿ ನೀವು ಶಿಕ್ಷೆಯನ್ನು ಅನುಭವಿಸ್ಲೇಬೇಕು ಅಂತೇಳಿ ಬಾಬಾ ನಮಗೆ ಸಾಕ್ಷಾತ್ಕಾರ ರೂಪದಲ್ಲಿ ನಮಗೆ ತೋರಿಸ್ತಾರೆ. ಅಂದರೆ ಒಂದು ಪಿಕ್ಚರ್ ರೂಪದಲ್ಲಿ ತೋರಿಸ್ಬಿಟ್ಟು ಆ ಶಿಕ್ಷೆಯನ್ನು ಅನುಭವಿಸೋ ಹಾಗೆ ಮಾಡ್ತಾರೆ. ಅಂತಂದರೆ ಬಾಬಾ ಮಾಡಲ್ಲ, ನಮ್ಮ ಕರ್ಮ ಏನಿದೆ ಅದನ್ನು ನಾವು ಅನುಭವಿಸ್ಲೇಬೇಕು. ಬಾಬಾ ಏನಿದ್ರೂ ಅವರು ನಮ್ಮ ಒಂದು ಜೀವನವನ್ನು ಪರಿವರ್ತನೆ ಮಾಡ್ತಾರೆ ಒಳ್ಳೆ ರೀತಿಯಲ್ಲೇ ವಿನಃ ನಮ್ಮಿಂದ ಅವರು ಯಾವುದೇ ಒಂದು ಇದನ್ನು ತಗೊಳ್ಳಲ್ಲ. ಈಗ ನಾವು ಯಜ್ಞಕ್ಕೆ ನಾವು ಈ ಥರ ದುಡ್ಡು ಹಾಕಿದ್ವಿ, ಶಾರೀರಿಕ ಸ್ಥಿತಿಯಲ್ಲಿ ನಾವು ಸೇವೆ ಮಾಡಿದ್ವಿ ಅಂತ ಅಂದರೂ ಕೂಡ ಬಾಬನಿಗೆ ಶರೀರ ಇದೆಯಾ, ಅವರೆಲ್ಲ ತೊಗೊಳ್ಳೋದಕ್ಕಿಲ್ಲ ಅಲ್ಲ. ನಾವೇನೇ ಮಾಡಿದ್ರು ಕೂಡ ಈಶ್ವರನ ಮಕ್ಕಳು, ಪರಮಾತ್ಮನ ಮಕ್ಕಳ ಸಂಘದಲ್ಲೇ ನಾವಿದ್ದು ಅಲ್ಲಿ ನಾವೆಲ್ಲ ಒಂದು ಸೇವೆಯನ್ನು ಮಾಡಿರ್ತೀವಿ. ಬಾಬಾ ಹೇಳೋದು ಯಾವತ್ತೂ ನಿಮ್ಮಿಂದ ನಾನು ಏನನ್ನೂ ನಾನು ತೊಗೊಳ್ಳೋದಿಲ್ಲ, ನಾನು ಯಾವತ್ತೂ ಕೊಡ್ಲಿಕ್ಕೆ ಬಂದಿರೋನು ಅಂತ ಬಾಬಾ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ, ತಮ್ಮ ಉನ್ನತಿ ಮಾಡಿಕೊಳ್ಳುವುದಕ್ಕೆ ತಂದೆಯ ಸೇವೆಯಲ್ಲಿಯೇ ತತ್ಪರರಾಗಿರಬೇಕಾಗಿದೆ. ಅಂತಂದರೆ ನಮಗೆ ಪುರುಷಾರ್ಥ ಚೆನ್ನಾಗಿ ಆಗಬೇಕು, ನಾವು ಇನ್ನೂ ಹೆಚ್ಚೆಚ್ಚು ಮುಂದೆ ಬರಬೇಕು ಈ ಇದರಲ್ಲಿ ಅಂತ ನಮಗೆ ಅನಿಸ್ದಾಗ ಏನು ಮಾಡಬೇಕು, ನಾವು ಹೆಚ್ಚೆಚ್ಚು ನಾವು ತಂದೆಯ ಜೊತೆ ನಮ್ಮ ಒಂದು ಸಂಬಂಧವನ್ನು ಜೋಡಣೆ ಮಾಡ್ತಾ ಹೋಗಬೇಕು. ತಂದೆ ಆದೇಶದಂತೆ ನಡಿಬೇಕು. ತಂದೆ ನಮಗೆ ಏನೊಂದು ಸೇವೆಯನ್ನು ಕೊಡ್ತಾರೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ಮತ್ತು ತಂದೆ ಜೊತೆ ಯಾವಾಗ ನಮ್ಮ ಒಂದು ಬುದ್ಧಿ ಯೋಗ ಜೋಡಣೆಯಲ್ಲಿದ್ದು ನಮ್ಮ ಒಂದು ಮನಸ್ಸು ಪರಮಾತ್ಮನಲ್ಲಿ ಇರತ್ತೆ, ಆಗೇನಾಗುತ್ತೆ ಅಂತಂದರೆ ನಮ್ಮ ಒಂದು ಉನ್ನತಿ ಕೂಡ ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ. ಅಂದರೆ ಶಾರೀರದ ಉನ್ನತಿ ಅಲ್ಲ, ಆತ್ಮಿಕ ಉನ್ನತಿ. ಈಗ ಆತ್ಮನೇ ಅಲ್ವಾ ಇಷ್ಟು ದಿನ ಸಾಕಷ್ಟು ನೋವನ್ನು ಅನುಭವಿಸಿ ದುಃಖವನ್ನು ಅನುಭವಿಸಿ ಎಲ್ಲ ಆಗಿರೋದು. ಈಗ ಆ ಒಂದು ಆತ್ಮಿಕದ ಒಂದು ಉನ್ನತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಪುರುಷಾರ್ಥ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಿನ್ನುವುದು, ಕುಡಿಯುವುದು, ಮಲಗುವುದು ಇದು ಪದವಿಯನ್ನು ಕಳೆದುಕೊಳ್ಳುವುದಾಗಿದೆ. ಈಗ ನಾನು ಹೌದು ಬಾಬನ ಮಗುವಾಗಿ ಸೆಲೆಕ್ಟ್ ಆಗಿಬಿಟ್ಟೆ,
ಇನ್ನು ನನಗೆ ಆಸ್ತಿ ಬಂದೇ ಬರುತ್ತೆ, ಆ ಥರ ಅಲ್ಲ. ಈಗ ನೋಡಿ ಸ್ಕೂಲಲ್ಲಿ ಎಲ್ಲರೂ ಡೊನೇಷನ್ ಕಟ್ಟಿನೇ ಅಲ್ಲಿ ಸ್ಕೂಲಿಗೆ ಸೇರಿರ್ತಾರೆ. ಅಲ್ಲಿ ಪದವಿ ಹೆಂಗೆ ಪಡ್ಕೊಳ್ತಾರೆ? ಯಾರು ಕಷ್ಟಪಟ್ಟು ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಬರೆದಿರ್ತಾರೆ ಅವರು ಫಸ್ಟ್ ರ್ಯಾಂಕ್ ಬರ್ತಾರೆ. ಯಾರು ಓದಿರಲ್ವೋ ಅವ್ರಿಗೆ ಯಾವುದೇ ರೀತಿಯಾದ ಒಂದು ರಿಸಲ್ಟು ಸಿಕ್ಕೋದಿಲ್ಲ. ಚೆನ್ನಾಗಿ ಓದಿ ಮಾರ್ಕ್ ಬಂದಾಗ ಏನಾಗುತ್ತೆ, ಅವರು ಒಂದು ಒಳ್ಳೆ ಉದ್ಯೋಗದಲ್ಲಿ ಸೇರ್ತಾರೆ. ಏನು ಅವರ ಜೀವನ ಶೈಲಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಇರುತ್ತೆ. ನಾವು ಯಾವಾಗ ನಾವು ಏನೂ ಕಷ್ಟಪಡಲ್ಲ, ಎಂಥದ್ದು ಇದು ಮಾಡಲ್ಲ, ಬರೀ ನಾವು ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಅಂತ ಹೆಸ್ರಿಗೆ ಹೋಗಿ ಅಲ್ಲಿ ಅಟೆಂಡೆನ್ಸ್ ಕೊಟ್ಬಿಟ್ಟು ಪಾಠಗಳನ್ನ ಕೇಳದೆ ಇಷ್ಟ ಬಂದಂಗೆಲ್ಲ ತಿರ್ಕೊಂಡು ಇದು ಮಾಡಿಕೊಂಡು ತಿನ್ಕೊಂಡು ತಿರ್ಕೊಂಡು ಕುಡ್ಕೊಂಡಿದ್ರೆ ಮತ್ತು ಎಂಜಾಯ್ ಮಾಡ್ಕೊಂಡಿದ್ರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಾಗತ್ತಾ? ಎಕ್ಸಾಮ್ ಅಂತ ಪಾಸ್ ಆದ್ರೇ ಅಲ್ವಾ ನಮಗೊಂದು ಜೀವನದಲ್ಲಿ ಒಂದು ಚೇಂಜಸ್ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಬಾಬಾ ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಬಾಬನ ಮಗು ಆಗ್ಬಿಟ್ಟು ಕೂಡ ನೀವು ಹೆಚ್ಚೆಚ್ಚು ನಿಮ್ಮ ಒಂದು ಪುರುಷಾರ್ಥದ ಕಡೆ ಗಮನ ಕೊಡದೆ ಶ್ರೀಮತದ ಅನುಸಾರ ನೀವು ನಡೀದೆ ಪರಮಾತ್ಮನ ಒಂದು ಸಂಘದಲ್ಲಿ ಇದ್ರೂ ಇಲ್ಲದೇ ಇರೋ ಥರ ಇರೋದು, ಏನು ಬಾಯಲ್ಲಿ ಬಾಬಾ ಅನ್ನೋದು ಮನಸ್ಸಲ್ಲಿ ಬೇರೆ ಇದೆಲ್ಲ ಒಂದು ಇದು ಕ್ರಿಯೇಟ್ಗಳು ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಪದವಿಯನ್ನು ನೀವು ಕಂಪ್ಲೀಟಾಗಿ ಕಳ್ಕೊಳ್ತೀರಾ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ತಂದೆ ಮತ್ತು ವಿದ್ಯೆಯ ಪ್ರತಿ ಗೌರವವನ್ನು ಇಡಬೇಕಾಗಿದೆ. ಯಾಕಂದರೆ ಇದು ನಾವು ಲೌಕಿಕದಲ್ಲಿ ತಂದೆ ತಾಯಿಗೆ ಎಷ್ಟೆಲ್ಲ ರೆಸ್ಪೆಕ್ಟ್ ಕೊಡ್ತೀವಲ್ವ, ಆದರೆ ಇವರು ಸಾಕ್ಷಾತ್ ಪರಮಾತ್ಮ, ಇಡೀ ವಿಶ್ವಕ್ಕೆ ತಂದೆ ಅವರು. ಅಂಥ ತಂದೆ ಬಂದಿರೋವಾಗ ನಾವು ಅಂಥ ತಂದೆ ಕಲಿಸ್ಕೊಡ್ತಿರೋ ಒಂದು ವಿದ್ಯೆಗೆ ನಾವು ಸಾಕಷ್ಟು ಗೌರವವನ್ನು ನಾವು ಕೊಡಬೇಕಾಗಿದೆ, ಕೊಡಬೇಕು, ಮತ್ತು ಕೊಡಬೇಕಾಗಿದೆ ಅಲ್ಲ ಕೊಡಲೇಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಇಲ್ಲಿ ದೇಹ ಭಾವನವನ್ನು ಸಂಪೂರ್ಣವಾಗಿ ನಾವು ತ್ಯಜಿಸಬೇಕು. ನಾನು ಆತ್ಮ ಅನ್ನೋದು ಸಂಪೂರ್ಣವಾಗಿ ನಾವು ಪಕ್ಕ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಯಾವಾಗ ನಮ್ಮ ಆತ್ಮಿಕ ಸ್ಥಿತಿ ಚೆನ್ನಾಗಿರುತ್ತೆ ಪುರುಷಾರ್ಥ ಅಷ್ಟೇ ಚೆನ್ನಾಗಿ ಮುಂದುವರಿತಾ ಹೋಗುತ್ತೆ, ಮತ್ತು ತೀವ್ರಗತಿಯಲ್ಲಿ ಅಂದರೆ ಸ್ಪೀಡಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ತಂದೆಯ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ಸುಪುತ್ರರಾಗಬೇಕಾಗಿದೆ ಅಂತ ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆ ಏನು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಪ್ರಕಾರ ನೀವು ನಡೆದು ತಂದೆಗೆ ತುಂಬ ಪ್ರೀತಿ ಪಾತ್ರರಾದ ಅನನ್ಯ ಮಕ್ಕಳು ನಾವು ಆಗಬೇಕಾಗಿದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ವರದಾನ: ಸೇವೆ ಮಾಡುತ್ತಾ ಉಪರಾಮ ಸ್ಥಿತಿಯಲ್ಲಿರುವಂತಹ ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿ ಭವ. ಯಾರು ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿಯಾಗಿದ್ದಾರೆ ಅವರು ಸೇವೆ ಮಾಡುತ್ತಿದ್ದರೂ ಸದಾ ಉಪರಾಮವಾಗಿರುತ್ತಾರೆ. ಹೀಗೆ ಹೇಳುವುದಿಲ್ಲ ಸೇವೆ ಹೆಚ್ಚಾಗಿದೆ ಆದ್ದರಿಂದ ಅಶರೀರಿಯಾಗಲು ಸಾಧ್ಯವಿಲ್ಲ ಎಂದು. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯೋಗ ಅಂತಂದರೆ ನೀವೇನೇ ಕರ್ಮಗಳು ಮಾಡ್ತಾಯಿದ್ರು ಕೂಡ ತಂದೆ ನೆನಪಿನಲ್ಲಿ ಇರಬೇಕು. ಅಂದರೆ ಕರ್ಮಯೋಗಿ ಅಂತಾರಲ್ವ ಆ ರೀತಿ. ಮತ್ತು ಆ ಒಂದು ಕೆಲಸಗಳನ್ನ ಅಂದರೆ ನಾವೇನೇ ಕೆಲಸಗಳು ಮಾಡೋವಾಗ್ಲೂ ತಂದೆಯ ನೆನಪಿನಲ್ಲಿ ಮತ್ತು ತಂದೆಯನ್ನು ಮುಂದಿಟ್ಟು ನಾವು ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕು. ಮತ್ತು ಆ ಕೆಲಸಗಳಲ್ಲಿ ಕೆಲವೊಂದು ಯುಕ್ತಿಗಳನ್ನ ಕೂಡ ನಾವು ಉಪಯೋಗ ಮಾಡಬೇಕಾಗತ್ತೆ. ಈಗ ಕೆಲವರು ಜ್ಞಾನ ಕೇಳಕ್ಕೆ ಬರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಾವು ಹೇಳಬೇಕಾಗತ್ತೆ. ಏನೋ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಹೇಳಿದಾಗ ಎಲ್ರಿಗೂ ಒಂದೇ ಥರ ಹೇಳಿದಾಗ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಅವರ ಒಂದು ಮನಸ್ಥಿತಿ ಬುದ್ಧಿಯ ಒಂದು ಇದು ನೋಡಿ ಅವರಿಗೆ ತಕ್ಕನಾಗಿ ನಾವು ಜ್ಞಾನವನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಈಗ ಚಿಕ್ಕ ಮಕ್ಕಳಿಗೆ ನೋಡಿ ಸ್ಕೂಲಲ್ಲಿ ಹೋಗ್ತಾರೆ ಪುಟ್ಟ ಮಕ್ಕಳು, ಅವರು ಅಳ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಾರೆ. ಒಂದು ಹೋಮ್ವರ್ಕ್ ಅದೆಲ್ಲ ಬರೆಯೋಕೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಬರೆಯೋದಿಲ್ಲ. ಅವಾಗ ಟೀಚರ್ಸ್ ಏನು ಮಾಡ್ತಾರೆ, ಮಕ್ಕಳು ಓದಬೇಕು ಬರೀಬೇಕು ಅನ್ನೋದು ಟೀಚರ್ಸ್ ಇದರಲ್ಲಿ ಇರುತ್ತೆ. ಅವಾಗ ಅವ್ರೇನು ಯುಕ್ತಿ ಮಾಡ್ತಾರೆ ನೋಡಿ, ನೀವೆಲ್ಲ ಬರೆದು ಮುಗಿಸಿದ್ರಿ ಅಂತಂದರೆ ನಾವು ನಿಮ್ಗೆಲ್ರಿಗೂ ಚಾಕ್ಲೇಟ್ ಕೊಡ್ತೀವಿ ಅನ್ನೋ ಒಂದು ಯುಕ್ತಿಯನ್ನು ಉಪಯೋಗ ಮಾಡ್ತಾರೆ. ಆಗ ಮಕ್ಳೇನು ಮಾಡ್ತಾರೆ, ಆರಾಮಾಗಿ ಖುಷಿಯಾಗಿ ಅವರು ಚಾಕ್ಲೇಟ್ ಕೊಡ್ತಾರೆ ನಮ್ಮ ಟೀಚರ್ಸ್ ಅಂತ ಹೇಳಿ ಏನು ಮಾಡ್ತಾರೆ, ಅವರು ಬರೆಯೋದು ಇದು ಮಾಡೋದು ಓದೋದೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಅಲ್ವಾ. ಅದೇ ಥರ ಇಲ್ಲಿ ಬಾಬಾ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಯೋಗಯುಕ್ತ ಅಂತಂದರೆ ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತು ತಂದೆಯನ್ನು ಕೂತು ನಾವು ಯಾರಿಗಾರು ಜ್ಞಾನ ತಿಳಿಸೋ ಮುಂಚೆ ತಂದೆ ಒಂದು ನೆನಪಿನಲ್ಲಿ ಯೋಗವನ್ನು ನಾವು ಮಾಡಿಬಿಟ್ಟು, ಬಾಬಾ ಇದು ನಿನ್ನ ಕೆಲಸ, ಇಲ್ಲಿ ನಾನು ಒಂದು ಜಸ್ಟ್ ಸಾಧನ ಅಷ್ಟೇ, ಈಗ ಈ ನಿಮಿತ್ತ ಆತ್ಮಕ್ಕೆ ನೀವು ಈ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಏನು ಮಾಡಬೇಕು, ಬಾಬನಿಗೆ ಒಪ್ಪಿಸ್ಬಿಡ್ಬೇಕು. ಆಗ ಬಾಬಾ ಏನು ಮಾಡ್ತಾರೆ, ನಮ್ಮನ್ನು ಒಂದು ಸಾಧನವಾಗಿ ಉಪಯೋಗ ಮಾಡಿಕೊಂಡು ಬಾಬಾನೇ ಸ್ವಯಂ ಅಲ್ಲಿ ಕುಳಿತುಕೊಂಡು ಏನು ಮಾಡ್ತಾರೆ, ಆ ಒಂದು ಆತ್ಮಕ್ಕೆ ಯಾವ ರೀತಿಯಲ್ಲಿ ಆ ಒಂದು ಜ್ಞಾನವನ್ನು ತಿಳಿಸೋದು ಮಾಡಿದ್ರೆ ಆ ಆತ್ಮಕ್ಕೆ ಅರ್ಥ ಆಗುತ್ತೆ ಅನ್ನೋದು ಬಾಬಾ ಏನು ಮಾಡ್ತಾರೆ
ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಜ್ಞಾನವನ್ನು ನಮ್ಮ ಮೂಲಕ ಬಾಬಾ ಹೇಳಿಸ್ತಾರೆ. ಅಂದರೆ ಪ್ರತಿಯೊಂದು ಕೆಲಸ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಯುಕ್ತಿಯಿಂದ ನಾವು ಕೆಲಸಗಳನ್ನ ಮಾಡಬೇಕಾಗತ್ತೆ. ಕೆಲವೊಂದಕ್ಕೆ ಯುಕ್ತಿ ಇಲ್ಲ ಅಂದ್ರೂ ನಾರ್ಮಲಾಗಿ ನಾವು ಕೆಲಸಗಳನ್ನ ನಾವು ಮಾಡ್ಬೋದು. ಈಗ ನೋಡಿ, ನನಗೆ ಅರ್ಜೆಂಟಾಗಿ ನನಗೀಗ ದುಡ್ಡು ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ, ನನ್ನ ಹತ್ರ ಇರಲ್ಲ, ಕ್ಯಾಶ್ ಬೇಕಾಗುತ್ತೆ. ಆಗ ನಾನೇನು ಮಾಡ್ತೀನಿ, ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿ ಅಲ್ಲಿಂದ ತಂದು ಇದು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಬ್ಯಾಂಕಿಗೆ ಟೈಮ್ ಬೇರೆ ಇರುತ್ತೆ. ಆಗ ನಾನೇನು ಆಲೋಚನೆ ಮಾಡ್ತೀನಿ, ನನಗೆ ಗೊತ್ತಿರೋರು ಫ್ರೆಂಡ್ಸು ಯಾರೋ ಮೂಲಕ ಏನು ಮಾಡ್ತೀವಿ, ಫೋನ್ ಮಾಡಿ ನನಗೆ ಈ ರೀತಿ ಅರ್ಜೆಂಟಾಗಿದೆ ದುಡ್ಡು ಕಳಿಸಿ ಅಂತ. ಅವ್ರು ಏನು ಮಾಡ್ತಾರೆ, ಟಕ್ಕಂತ ಅವಾಗ ಏನು ಮಾಡ್ತಾರೆ, ಇದರಿಂದ ಗೂಗಲ್ ಪೇನೋ ಪೇಟಿಎಮ್ ಇದರಿಂದನೋ ಅವ್ರು ಏನು ಮಾಡ್ತಾರೆ, ನಮಗೆ ಕಳಿಸ್ತಾರೆ. ಅಂದರೆ ನಾವು ಅಲ್ಲಿ ಬೇರೆ ಒಂದು ಯುಕ್ತಿಯನ್ನು ಯೋಚನೆ ಮಾಡ್ತೀವಿ. ಹೌದು, ಈಗ ಬ್ಯಾಂಕ್ ತೆಗಿತಲ್ಲ, ಆದರೆ ನನಗೆ ದುಡ್ಡು ಅರ್ಜೆಂಟು, ಇದಕ್ಕೇನು ಮಾಡಬೇಕು. ಅದೇ ರೀತಿ ಇಲ್ಲಿ ಬಾಬಾ ಕೂಡ ಏನು ಮಾಡ್ತಾರೆ ಅಂತಂದರೆ, ಬಾಬಾನಾಗೆ ನಾವು ಒಪ್ಪಿಸ್ಬಿಡ್ಬೇಕು ಕೆಲಸವನ್ನ. ಬಾಬಾ, ಇದು ನಿನ್ನ ಕೆಲಸ, ನೀನು ಮಾಡ್ತಾಯಿದೀಯಾ, ಇಲ್ಲಿ ನಾನು ಒಂದು ನಿಮಿತ್ತ ಸಾಧನ ಅಷ್ಟೇ ಅಂತ ಹೇಳಿ ನಾವು ತಿಳ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾವು ಏನೇ ಕೆಲಸ ಮಾಡಿದರೂ ಕೂಡ ಬಾಬಾ ಹೇಳ್ತಾರಲ್ಲ, ಕರ್ಮಾತೀತ ಸ್ಥಿತಿ. ಅಂದರೆ ನೀವೇನೇ ಕರ್ಮಗಳು ಮಾಡಿದ್ರೂ ಕೂಡ ಅದರಿಂದ ನೀವು ಭಿನ್ನವಾಗಿರಬೇಕು. ನಾನು ಮಾಡ್ತಾಯಿದ್ದೀನಿ ಅನ್ನೋದು ಬರಬಾರ್ದು, ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಆ ಒಂದು ಸ್ಥಿತಿಯಲ್ಲಿ ಸದಾ ನಿಶ್ಚಯದಲ್ಲಿ ಇರಬೇಕು. ಯಾವಾಗ ಕರ್ಮಾತೀತ ಸ್ಥಿತಿ ದಾಟ್ತೀವಿ ನಾವು, ಎಲ್ಲದರಿಂದ ಸಂಪೂರ್ಣವಾಗಿ ನಷ್ಟಮೋಹಿಗಳಾಗೋಗ್ತೀವಿ. ಶರೀರ ಸಮೇತವಾಗಿ ಎಲ್ಲದರಿಂದ ಡಿಟ್ಯಾಚ್ ಆಗೋಗ್ತೀವಿ. ಬಾಬಾ ಅದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೀವೇನೇ ಸೇವೆ ಮಾಡಿದ್ರು ಅದರಿಂದ ಭಿನ್ನರಾಗಿರಿ. ನಾನು ಮಾಡ್ತಾಯಿದ್ದೀನಿ ಅಂತ ನೀವು ತಗೋಬೇಡಿ, ಇದು ಪರಮಾತ್ಮನ ಕಾರ್ಯ, ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವಾಗ ನಾನು ಅಂತ ಬಂತು ಅಂದರೆ ಅಲ್ಲಿ ನಾವು ಅಶರೀರಿತನದ ಒಂದು ಸ್ಥಿತಿ ನಮಗೆ ಅನುಭವ ಆಗಲ್ಲ. ಖುಷಿ ಹಲ್ಚಲಾಗತ್ತೆ, ಹೆಂಗೆ ಮುಗಿಸೋದಪ್ಪ ಏನು ಅಂತ ಒಂದು ಟೆನ್ಷನ್ಗಳಾಗತ್ತೆ. ಆದರೆ ಬಾಬಾನಿಗೆ ಒಪ್ಪಿಸ್ಬಿಟ್ರೆ ನಮಗೇನಾಗುತ್ತೆ, ನಾವು ಆರಾಮಾಗಿ ನಾವು ಇರ್ತೀವಿ. ನಮಗೆ ಗೊತ್ತಾಗುತ್ತೆ ಬಾಬಾ ಮಾಡಿಸ್ತಾ ಇದ್ದಾರೆ ಈ ಕೆಲಸ ಅನ್ನೋದು ಕೂಡ. ಯಾವಾಗ ನಮ್ಗೆ ಆ ಒಂದು ಸ್ಟೇಜು ಗೊತ್ತಾಗ್ತಾ ಇದೆ ಅಂತಂದರೆ ನಾವು ಕಂಪ್ಲೀಟಾಗಿ ಬಾಬಾನ ಜೊತೆ ನಾವು ಜೋಡಣೆ ಆಗಿದ್ದೀವಿ ಅಂತ ಅರ್ಥ. ಅಂದರೆ ಇಲ್ಲಿ ನಾನು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವಾಗ ಬಾಬಾನ ಜೊತೆ ಕನೆಕ್ಷನ್ ನಾವು ಮಾಡಿ ಆ ಕೆಲಸವನ್ನು ಬಾಬಾನಿಗೆ ಒಪ್ಪಿಸಿ ಬಾಬಾ ಮಾಡ್ತಾರೆ, ಆ ಟೈಮಲ್ಲಿ ಮಾತ್ರ ನಾವು ನಿಜವಾಗ್ಲೂ ಆ ಶರೀರ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಶರೀರದಲ್ಲಿ ಬಂದಾಗ ನಾನು ಮಾಡ್ತಾಯಿದ್ದೀನಿ ಅಂತ ಬಂದಾಗ ಅದು ಪರಮಾತ್ಮ ಜಾಗದಲ್ಲಿ ಇರೋದಿಲ್ಲ, ಮಾಯೆ ಇರತ್ತೆ. ನಾನು ಅಂತ ಬಂತು ಅಂತಂದರೆ ಅಲ್ಲಿ ಮಾಯಾರೂಪಿ ರಾವಣ ನಿಂತು ಆ ಮಾತನ್ನು ನಮ್ಮ ಬಾಯಲ್ಲಿ ಹೇಳಿಸ್ತಾ ಇರ್ತಾನೆ. ಅದಕ್ಕೆ ಭಗವಂತನಿಗೆ ಒಪ್ಪಿಸ್ಬಿಡ್ಬೇಕು. ಭಗವಂತನಿಗೆ ಗೊತ್ತು ಯಾವ ಕೆಲಸ ಯಾರಿಂದ ಎಲ್ಲಿ ಹೇಗೆ ಮಾಡಿಸ್ಬೇಕು ಎಲ್ಲನೂ ಪರಮಾತ್ಮನಿಗೆ ಗೊತ್ತಿದೆ. ಆದರೆ ನೆನಪಿರಲಿ, ಇದು ನನ್ನ ಸೇವೆ ಅಲ್ಲ, ತಂದೆ ಕೊಟ್ಟಿರುವ ಸೇವೆ ಎಂದು ತಿಳಿದಾಗ ನಿರ್ಬಂಧನರಾಗಿರುವಿರಿ ಅಂತ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ, ನೀವೇನೇ ಸೇವೆ ಮಾಡಿದ್ರೂ ಕೂಡ ಇದು ನಾನು ಮಾಡ್ತಾಯಿದ್ದೀನಿ ಅನ್ನೋದು ಬರಬಾರ್ದು. ನನಗೆ ಬಾಬಾ ಕೊಟ್ಟಿರುವಂಥ ಸೇವೆ ಅನ್ನೋದು ನಾವು ತಿಳಿದಾಗ ಯಾವುದೇ ಒಂದು ಬಂಧನದಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ. ಈಗ ನೋಡಿ, ಲೌಕಿಕದಲ್ಲಿ ನಾವು ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀವಿ. ನನ್ನ ಮಕ್ಕಳು, ನನ್ನ ಗಂಡ, ನನ್ನಿದು, ನನ್ನ ಜವಾಬ್ದಾರಿ, ಅದು ಒಂದು ಬಂಧನ ಅದು. ಆದರೆ ಇದು ಪರಮಾತ್ಮ ಮಾಡ್ತಾ ಇದ್ದಾನೆ ಈಶ್ವರೀಯ ಕಾರ್ಯವನ್ನು ಅಂತಂದಾಗ ನಾವು ಯಾರ ಒಂದು ಇದರಲ್ಲೂ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಈಶ್ವರನ ಕಾರ್ಯ, ಅದು ಪರಮಾತ್ಮ ಮಾಡಿಸ್ತಾ ಇರೋದು. ಅದು ಹೇಗೆ ಕೆಲಸ ನಡೆದ್ರೂ ಕೂಡ ಅದು ಭಗವಂತ ಮಾಡಿಸಿರ್ತಾನೆ. ನಾವು ಇಲ್ಲಿ ಯಾರ ಬಗ್ಗೆನೂ ನಾವು ಯೋಚನೆ ಮಾಡೋದಾಗಲಿ, ಟೆನ್ಷನ್ ಮಾಡ್ಕೊಳ್ಳೋದಾಗಲಿ, ಇವರೇನಂತಾರೆ ಅದರ ಬಗ್ಗೆ ನಾವು ಯೋಚನೆ ಮಾಡೋಂಥ ಅವಶ್ಯಕತೆಯೂ ಇರೋದಿಲ್ಲ. ಮತ್ತು ಟ್ರಸ್ಟಿ ಅಂದರೆ ಇಲ್ಲಿ ಜಸ್ಟ್ ನಾನು ನಿಮಿತ್ತ ಅಂತ ನಾವು ಪಕ್ಕಾ ಮಾಡ್ಕೋಬೇಕು. ಬಂಧನ ಮುಕ್ತನಾಗಿರುವೆ, ಈ ರೀತಿ ಪ್ರಾಕ್ಟೀಸ್ ಮಾಡಿ ಅಂತಂದರೆ ಎಲ್ಲದರಿಂದ ನಾನು ಕಂಪ್ಲೀಟಾಗಿ ನಾನು ಮುಕ್ತ ಆಗಿದ್ದೀನಿ ಅಂತ. ಅಂದರೆ ಶರೀರದಿಂದ, ಸಂಬಂಧಗಳಿಂದ, ವ್ಯಕ್ತಿಗಳಿಂದ, ಏನೋ ಒಂದು ಇಚ್ಛೆಯಿಂದ, ಪ್ರತಿಯೊಂದು ಇದರಿಂದನೂ ನಾನು ಸಂಪೂರ್ಣವಾಗಿ ಮುಕ್ತ ಆಗಿದ್ದೀನಿ. ಈಗ ನಾನು ಸಂಪೂರ್ಣವಾಗಿ ಪರಮಾತ್ಮನ ಮಗು, ಏನು ಪರಮಾತ್ಮನ ಸಂತಾನ. ನಾನು ಇಲ್ಲಿ ಏನೇ ಮಾಡಿದ್ರು ಪರಮಾತ್ಮ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ಥಿತಿ ಅವರಲ್ಲಿ ನಿಶ್ಚಯ ಗಟ್ಟಿ ಇರತ್ತೆ. ಆಗ ನಾವೇನಾಗ್ತೀವಿ, ಯಾವುದ್ರಲ್ಲೂ ನಾವು ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಪಕ್ಕ ಪರಮಾತ್ಮ ಹೆಂಗೆ ಮಾಡಬೇಕೋ ಅದು ಆ ಕೆಲಸನೂ ಪಕ್ಕ ಆಗಿ ಮುಗಿಸಿರ್ತಾರೆ. ಅದರಲ್ಲಿ ಯಾವುದೇ ರೀತಿ ತೊಂದರೆಗಳು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಬಾಬಾ ನಮಗೆ ಹೇಳ್ತಾ ಇದ್ದಾರೆ. ಅತಿ ಆದಾಗ ಅಂತಿಮ ಸ್ಥಿತಿಯ
ಅದ ಕರ್ಮಾತೀತ ಅವಸ್ಥೆಯ ಅಭ್ಯಾಸ ಮಾಡಿ. ಯಾವಾಗ ನಮಗೆ ಈಗ ಏನೇ ಒಂದು ಕೆಲಸಗಳು ನಮಗೆ ಇದು ಜಾಸ್ತಿ ನೋಡಿ, ಈಗ ಇಲ್ಲಿ ಮನೆಯಲ್ಲಿ ನಾವು ಏನೇ ಕೆಲಸಗಳು ಮಾಡಿದಾಗ ನಮಗೆ ಆಯಾಸ ಅನಿಸತ್ತೆ. ಆದರೆ ಬಾಬನ ಮನೇಲಿ ಹೋಗಿ ನೀವೇನೇ ಕೆಲಸಗಳು ಮಾಡಿ ಈಶ್ವರೀಯ ಪರಿವಾರದಲ್ಲಿ, ಈಗ ಮೌಂಟ್ ಆಬಲ್ಲಿ ಇರ್ಬೋದು, ಸೆಂಟ್ರ್ಗಳಲ್ಲಿ ಇರ್ಬೋದು, ಏನು ಈಗ ನಾವು ಗುರುವಾರ ಅಯ್ಯೋ ಇದು ಸದ್ಗುರುವಾರ ಅಂತೇಳಿ ಮನೆಯಲ್ಲೇ ಆಗಲಿ ಬಾಬನಿಗೆ ನಾವು ಭೋಗ ಇಡಬೇಕು, ಏನು ಪ್ರೀತಿಯಿಂದ ಇದು ಮಾಡಬೇಕು ಅಂತ ಅಂದಾಗ ನೋಡಿ, ಅದರಲ್ಲಿ ಆಟೋಮೆಟಿಕ್ಕಾಗಿ ಆ ಪರಮಾತ್ಮನ ನೆನಪಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಎನರ್ಜಿ ತುಂಬ್ತಾ ಹೋಗುತ್ತೆ. ಆದರೆ ಮನೇಲಿ ಈಗ ಅಯ್ಯೋ ನಾನು ಮಾಡಬೇಕು, ಬೆಳಗ್ಗೆ ಎದ್ದೋಳ್ಬೇಕು, ಮಕ್ಳಿಗೆ ರೆಡಿ ಮಾಡಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಈ ಒಂದು ಟೆನ್ಷನಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಶರೀರದಲ್ಲಿ ಆಯಾಸ ಅನ್ನೋದು ಗೊತ್ತಾಗುತ್ತೆ. ಮನೆಯಲ್ಲಿ ಮಾಡೋದಕ್ಕೂ ನೋಡಿ, ಸೆಂಟ್ರಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೆಂಟ್ರಲ್ಲಿ ನೀವು ಎಷ್ಟೇ ಕೆಲಸಗಳು ಮಾಡಿ ಅಲ್ಲಿ ನಮ್ಗೆ ಆಯಾಸ ಅನಿಸಲ್ಲ. ಯಾಕಂದರೆ ನನ್ನ ಬಾಬಾ ಅಲ್ಲಿ ಬಾಬಾ ಇದ್ದಾರೆ, ಬಾಬಾ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಇದು ನಮ್ಮಲ್ಲಿ ನಿಶ್ಚಯ ಗಟ್ಟಿ ಇರುತ್ತೆ. ಆ ಬಾಬಾನ ಒಂದು ಎನರ್ಜಿ ಕೂಡ ನಮ್ಮಲ್ಲಿ ಆ ಥರ ಫ್ಲೋ ಆಗ್ತಾ ಇರುತ್ತೆ. ಈಗ ನಾವೇನೇ ಒಂದು ಕೆಲಸ ಇದನ್ನು ಮಾಡಿ ನಾನು ಮುಗಿಸ್ಲೇಬೇಕು ಅನ್ನೋ ಛಲ ಬಂದಾಗ ನೋಡಿ, ಎಂಥ ಒಂದು ಸಿಚುಯೇಷನ್ ಬಂದ್ರೂ ನಾವು ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಏನು ಅದನ್ನು ಮಾಡಿ ಮುಗಿಸೋ ಒಂದು ಇದರಲ್ಲೇ ಮಾತ್ರ ಇರ್ತೀವಿ. ಅವಾಗ ನಮಗೆ ಶರೀರಕ್ಕೆ ಇದಾಗಿದೆ, ಇದಾಗಿದೆ, ಆದರೂ ಕೂಡ ನಾವು ಗಮನ ಕೊಡೋಲ್ಲ. ಅದೇ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಏನಾಗಿರಬೇಕು ಅಂತಂದರೆ ತುಂಬ ನಿಮಗೇನೇ ಇದಾದಾಗ್ಲೂ ಕೆಲಸ ಜಾಸ್ತಿ ನೀವು ಕರ್ಮಾತೀತ ಸ್ಥಿತಿಯಲ್ಲಿರಿ ಅಂತ ಅಂದರೆ ಏನೇ ಮಾಡಿದ್ರು ಕೂಡ ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ ಅನ್ನೋ ಸ್ಟೇಜಲ್ಲಿ ನಾವು ಸಂಪೂರ್ಣವಾಗಿ ನಾವು ಇರಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಕರ್ಮದಿಂದ ನಾನು ಮಾಡ್ತಾ ಇಲ್ಲ, ಬಾಬನ ಮುಂದಿಟ್ಬಿಡಿ, ನೀನೇ ಮಾಡು ಅಂತ ಬಾಬನಿಗೆ ಒಪ್ಪಿಸ್ಬಿಡ್ಬೇಕು. ಏನು ಆ ರೀತಿಯಲ್ಲಿ ನಾವು ಇದಾಗಬೇಕು. ಹೇಗೆ ಮಧ್ಯೆ ಮಧ್ಯೆ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಮಾಡುವಿರಿ, ಅದೇ ರೀತಿ ಅತಿಯಾದ ಸಮಯದಲ್ಲಿ ಅಂತ್ಯದ ಸ್ಟೇಜ್ ಅನುಭವ ಮಾಡಿ ಅಂತ. ಅಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರಪಂಚದಲ್ಲಿ ಸಿಚುಯೇಷನ್ಗಳು ಯಾವ ರೀತಿ ಬರುತ್ತೆ ಅಂತ ನಮಗೆ ಇಮ್ಯಾಜಿನ್ ಕೂಡ ಇಲ್ಲ. ಆದರೆ ಬಾಬಾ ಮುರಳಿಯಲ್ಲಿ ತಿಳಿಸ್ತಾನೇ ಇರ್ತಾರೆ. ಏನು ಇನ್ನು ಮುಂದೆ ತುಂಬ ಪ್ರಕೃತಿಗಳಿಂದ ಇರ್ಬೋದು, ಆರೋಗ್ಯದಿಂದ ಇರ್ಬೋದು, ಎಂತೆಂಥ ಪರಿಸ್ಥಿತಿಗಳು ಬರುತ್ತೆ ಮಕ್ಕಳ. ನೀವು ಆ ಸ್ಟೇಜ್ ಬಂದಾಗಲೂ ಕೂಡ ಬಾಬಾ ಏನಂತಾರೆ, ಬಾಬನ ಮಕ್ಕಳು ವಾವ್ ಅನ್ಬೇಕು ಅಂತ ಹೇಳಬೇಕು ಅಂತ ಬಾಬಾ ಅಂತಾರೆ. ಆ ರೀತಿ ಬರಬೇಕು ಅಂತಂದರೆ ನಾವು ಯಾವ ಒಂದು ಸ್ಟೇಜಲ್ಲಿ ನಮ್ಮ ಒಂದು ಯೋಗದ ಸ್ಥಿತಿ ಇರಬೇಕು ನಾವು ಯೋಚನೆ ಮಾಡಬೇಕಲ್ವಾ. ಏನು ನಾವು ಶರೀರದ ಒಂದು ಸ್ಥಿತಿಗೆ ಬಂದಾಗ ಹಲ್ಚಲಾಗಿ ಹೋಗ್ತೀವಿ, ಭಯಪಟ್ಬಿಡ್ತೀವಿ, ಅಯ್ಯೋ ಈ ರೀತಿ ಆಗ್ತಾಯಿದೆ ಏನಪ್ಪ ಏನು ಅಂತ. ಯಾವಾಗ ನಾವು ಪರಮಾತ್ಮನ ಜೊತೆ ನಮ್ಮ ಒಂದು ಯೋಗದ ಸ್ಥಿತಿ ಚೆನ್ನಾಗಿರುತ್ತೆ, ಬಾಬಾ ಹೇಳ್ತಾರಲ್ಲ, ನೀವು ಕೂತ ಕಡೆ ಎಂಥ ಒಂದು ಇದು ನಡೀತಾ ಇದ್ರೂ ಕೂಡ ಅದು ನಮಗೆ ಅದರ ಒಂದು ಇದು ಮನಸ್ಸಿಗೆ ಆಗಲಿ ಬುದ್ಧಿಗೆ ಆಗಲಿ ಅದು ನಾಟೋದಿಲ್ಲ. ಏನು ನಮಗೆ ಈ ರೀತಿ ಬೇಕು ಆ ರೀತಿ ಬೇಕು ಅದೆಲ್ಲ ನಮಗೆ ಏನೂ ಸಿಕ್ಕಲ್ಲ. ಅಂತ್ಯದ ಸಮಯದಲ್ಲಿ ನಾವು ಇರೋವಂಥ ಒಂದು ಎಲ್ಲೇ ಇದ್ರೂ ನನ್ನ ಒಂದು ಸ್ಟೇಜು ಸ್ಥಿರವಾಗಿರಬೇಕು ಅಂತ ನಾವು ಇದು ಮಾಡಬೇಕು ಅಂತಂದರೆ ಯೋಗದ ಒಂದು ಸ್ಥಿತಿ ತುಂಬ ಗಟ್ಟಿಯಾಗ್ತಾ ಹೋಗಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಇವಾಗ ನೋಡಿ, ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗ್ತೀವಿ, ಏನಕ್ಕೆ ನಮ್ಮ ಮನಸ್ಸು ಹಲ್ಚಲಾಗಿರುತ್ತೆ, ಟಕ್ ಅಂತ ನಾವು ಬಾಬಾನ ಕಡೆ ಕನೆಕ್ಷನ್ ಆಗ್ತೀವಿ. ಆ ಟ್ರಾಫಿಕ್ ಕಂಟ್ರೋಲ್ ಬಂದಿದ ತಕ್ಷಣ ಅಂದರೆ ಎಲ್ಲ ಸಂಕಲ್ಪಗಳಿಂದ ಇದಾಗಿ ನಾನು ಭಗವಂತನ ಮಗು, ನಾನು ಸತ್ಯಯೋಗಿ ಆತ್ಮ, ಏನು ಇಲ್ಲಿ ನನ್ನ ಪರಮಾತ್ಮನ ಮಗುವಾಗಿ ನಾನು ಪಾತ್ರ ಮಾಡ್ತಾಯಿದ್ದೀನಿ, ನಾನು ಪ್ರೇಮ ಸ್ವರೂಪ ಈ ರೀತಿ ಎಲ್ಲ ನಾವು ಇದು ಮಾಡಿ ಆ ಸಂಕಲ್ಪಕ್ಕೆ ಬ್ರೇಕ್ ಆಗ್ತೀವಲ್ಲ, ಅದೇ ರೀತಿ ಇಲ್ಲಿ ಬಾಬಾ ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ಕರ್ಮಾತೀತ ಸ್ಟೇಜನ್ನು ನೀವು ದಾಟಬೇಕು ಅಂತಂದರೆ ಯೋಗದ ಸ್ಥಿತಿ ನಿಮ್ಮದು ಜಾಸ್ತಿ ಆಗ್ತಾ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ನಾವಿದ್ದಾಗ ಏನಾಗುತ್ತೆ ಅಂತಂದರೆ ನಾವು ಪಾಸ್ ವಿತ್ ಆನರ್, ಈಗ ಅಂತಮತಿ ಸೋಗತಿ ಅಂತಾರೆ. ನಮ್ಮ ಒಂದು ಸಾವಿನ ಸಮಯದಲ್ಲಿ ನಾವು ಯಾರನ್ನು ನೆನಪು ಮಾಡ್ತೀವಿ, ಏನು ಅಲ್ಲಿ ಹೋಗಿ ನಾವು ಜನ್ಮವನ್ನು ಪಡ್ಕೊಳ್ತೀವಿ ಅಂತ ಹೇಳ್ತಾರಲ್ವ. ಈಗ ನೋಡಿ, ನಾವು ದಿನ ಎಲ್ಲ ನಾವು ಪ್ರತಿದಿನ ಬಾಬಾ ನೆನಪು ಮಾಡಿ ಸಾಯೋ ಟೈಮಲ್ಲಿ ಏನೋ ಯಾರದ್ದೋ ನೆನಪು ಮಾಡಿದರೆ ನಾವು ಫೇಲ್ ಆದಂಗೆ. ಏನೋ ಆದರೆ ಆ ಶರೀರ ಬಿಡೋ ಸಮಯದಲ್ಲಿ ಕೂಡ ನಾವು ಬಾಬಾನ ನೆನಪು ಮಾಡ್ತಾಯಿದ್ದೀವಿ ಅಂತಂದರೆ ಪಾಸ್ ವಿತ್ ಆನರ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳ ನನ್ನನ್ನು ನೀವು ಜೊತೆಯಲ್ಲಿ ಇಟ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ ಅಂತ ಹೇಳಿನೇ ಬಾಬಾ ತುಂಬ ಒತ್ತು ಕೊಟ್ಟು ನಮಗೆ ತಿಳಿಸ್ತಾ ಇದ್ದಾರೆ. ಅಂತ ಅಂದರೆ ಇಲ್ಲಿ ನಮ್ಮ ಮನಸ್ಸು ಎಷ್ಟು ಒಂದು ಪರಿಶುದ್ಧ ಆಗಬೇಕು, ಬುದ್ಧಿ ಎಷ್ಟು ಸ್ಥಿರದಲ್ಲಿ ಬರಬೇಕು, ಇದು ಈ ರೀತಿ ಆಗಬೇಕು ಅಂತಂದರೆ ನಮ್ಮ ಮನಸ್ಸು ಬುದ್ಧಿ ಸದಾ ಪರಮಾತ್ಮನ ಕಡೆ ಇಡೋಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಇಲ್ಲಿ
ನಂದು ಏನೂ ಇಲ್ಲ, ಎಲ್ಲ ಬಿಟ್ಟೋಗೋ ಅಂಥದ್ದೇ. ಇಲ್ಲಿ ನಾನೀಗ ಪರಮಾತ್ಮನ ಮಗು, ನಾನು ಪಾತ್ರ ಮಾಡೋಕ್ಕೆ ಬಂದಿದ್ದೀನಿ. ಈಗ ಮತ್ತೆ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ತಂದೆ ಜೊತೆ ಅನ್ನೋದು ನಮ್ಮಲ್ಲಿ ಸ್ಥಿರ ಇರಬೇಕು. ಏನೇ ಮಾಡಿದ್ರು ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ಇದು ನಮ್ಮಲ್ಲಿ ಗಟ್ಟಿಯಾಗಿ ಇರಬೇಕು. ಸ್ಲೋಗನ್: ಶುಭ ಭಾವನೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಬಿಡುತ್ತದೆ. ಅಂತಂದರೆ ಶುಭ ಭಾವನೆ ಅಂತಂದರೆ, ಈಗ ನೋಡಿ, ಶುಭ ಭಾವನೆ ಅಂತಂದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಾಯಲ್ಲಿ ಹೇಳೋ ಅಂಥದ್ದಲ್ಲ. ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಅಚಾನಕ್ಕಾಗಿ ನಮ್ಮ ಜೊತೆ ಬರೋರಿಗೋ ಇಲ್ಲ ಅಲ್ಲೇನೋ ಒಂದು ಯಾರೋ ಒಬ್ಬರು ಬಿದ್ದೋಗ್ತಾರೆ, ಏನೋ ಒಂದು ಗಾಯ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅಯ್ಯೋ ಪಾಪ ಹಿಂಗಾಗೋಯ್ತು ಭಗವಂತ ಅವರಿಗೆ ಪಾಪ ಅದನ್ನೆಲ್ಲ ವಾಸಿ ಮಾಡು ಅನ್ನೋದಲ್ಲ, ಅದು ಬಾಯಲ್ಲಿ ಹೇಳೋ ಅಂಥದ್ದಲ್ಲ. ನಾವೇನು ಮಾಡಬೇಕು, ಅಟ್ಲೀಸ್ಟು ಆ ಸಮಯದಲ್ಲಿ ಪಾಪ ಅವ್ರಿಗೆ ಯಾರೂ ಇರಲ್ಲ, ಜೊತೆಯಲ್ಲಿ ಇರಲ್ಲ ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟ್ ಏನೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡಿಸಿ ಏನು ತೋರಿಸಿ ಇದು ಮಾಡ್ತೀವಲ್ಲ, ಅದನ್ನು ಶುಭ ಭಾವನೆ ಅಂತ ಹೇಳೋದು. ಸುಮ್ಮನೆ ನಾವು ಅಯ್ಯೋ ಎಲ್ಲ ಸರಿ ಹೋಗಲಿ ಚೆನ್ನಾಗಿರಲಿ ಆ ಥರ ಅಲ್ಲ. ಇಲ್ಲಿ ನಾವೇನು ಮಾಡಬೇಕು, ಶುಭ ಭಾವನೆ ಅಂತಂದರೆ ಈಗ ಇಷ್ಟೆಲ್ಲ ಆತ್ಮಗಳಿಗೆ ಶಾಂತಿ ಬೇಕು, ಪ್ರೀತಿ ಬೇಕು, ಸುಖ ಬೇಕು, ಪರಮಾತ್ಮನ ಒಂದು ಇದಲ್ವಾ. ನಾವು ಬಾಬನಿಗೆ ನಾವು ಹೇಳಬೇಕು, ಬಾಬಾ ನಿನ್ನ ಕಾರ್ಯಕ್ಕೆ ನನ್ನ ಒಂದು ಸಾಧನವಾಗಿ ಉಪಯೋಗ ಮಾಡಿ ಆ ಆತ್ಮಗಳಿಗೆ ಆಗಲಿ ಪ್ರಕೃತಿಗೆ ಆಗಲಿ ಏನನ್ನ ಬೇಕೋ ಅದನ್ನು ಕೊಡು ತಂದೆ ಅಂತ ಹೇಳಿ ನಾವು ಬಾಬನಿಗೆ ಹೇಳಬೇಕು, ನನ್ನ ಉಪಯೋಗ ಮಾಡು ಬಾಬಾ ಅಂತ ಹೇಳಿ. ಆ ರೀತಿ ನಾವು ಉಪಯೋಗ ಬಾಬಾ ನಮ್ಮನ್ನು ಮಾಡಬೇಕು ಅಂತಂದರೂ ಕೂಡ ನಮ್ಮಲ್ಲಿ ನಿಸ್ವಾರ್ಥತೆ ಅನ್ನೋದು, ಸತ್ಯತನ ಅನ್ನೋದು, ಪ್ರಾಮಾಣಿಕತೆ ಅನ್ನೋದು, ದಯೆ ಅನ್ನೋದು ಸಂಪೂರ್ಣವಾಗಿ ಇರಬೇಕು. ಈ ಒಂದು ರಾವಣನ ಪ್ರಪಂಚದಲ್ಲಿ ಸಿಕ್ಕಾಕೊಂಡು ಸಾಕಷ್ಟು ಕರ್ಮವನ್ನು ಮಾಡಿದ್ದೀವಿ. ಈಗ ಆ ಕರ್ಮವನ್ನು ಪರಮಾತ್ಮನೇ ಅದನ್ನೆಲ್ಲ ಪರಮಾತ್ಮನ ನೆನಪಿಂದಲೇ ನಾವು ಅದನ್ನು ಭಸ್ಮ ಮಾಡ್ಕೋಬೇಕು. ಮತ್ತು ಪರಮಾತ್ಮ ಆ ಮನಸ್ಸಿನಲ್ಲಿ ಭಗವಂತನಿಗೊಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ನಾವು ಜಾಗವನ್ನು ಕೊಡக்கூಡ್ದು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಎಂಥ ಒಂದು ಪರಿಸ್ಥಿತಿಗಳು ಬಂದರೂ ಕೂಡ ಅದು ನಿವಾರಣೆ ಆಗತ್ತೆ. ನಾವು ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಯಾವುದೂ ನಿವಾರಣೆ ಆಗಲ್ಲ. ಅದಕ್ಕೇನು ಮಾಡಬೇಕು, ಆ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಇದು ಇವತ್ತಿನ ಮುರಳಿಯ ಒಂದು ಸಾರಾಂಶ. ಅಂತ ಅಂದರೆ ಏನು ಅಂದರೆ, ಇಲ್ಲಿ ಶುಭ ಭಾವನೆ ಅನ್ನೋದು ಈಗ ನಾವು ನಮ್ಮ ಲೌಕಿಕದಲ್ಲೇ ತಗೊಳ್ಳಿ, ನಮ್ಮ ಮಕ್ಕಳಿಗೆ ಅವರು ಮುಂದೆ ಒಂದು ಒಳ್ಳೆ ಪೊಸಿಷನಲ್ಲಿ ನಿಲ್ಲಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಥರ ಅಂದ್ಕೊಂಡು ಅಪ್ಪ ಅಮ್ಮ ಸುಮ್ಮನೆ ಆಗಲ್ಲ. ಆ ಮಕ್ಳಿಗೆ ಏನು ಮಾಡ್ತಾರೆ, ರಾತ್ರಿ ಹಗಲು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿ ಅವರಿಗೆ ಓದಿಸಿ ಆ ಒಂದು ಸ್ಟೇಜಿಗೆ ಬರಲಿಕ್ಕೆ ಅವರು ಅಪ್ಪ ಅಮ್ಮ ದಾರಿ ಮಾಡಿಕೊಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ನಮಗೆ ಶುಭ ಭಾವನೆ ಅನ್ನೋದೇನು ಅಂತಂದರೆ, ನಾವು ಸಂಪೂರ್ಣವಾಗಿ ಆ ಒಂದು ಸೇವೆಗೆ ನಾವು ಅರ್ಹರಾಗಬೇಕು. ಯಾರಿಗೆ ಏನು ತಲುಪಬೇಕೋ ಆ ಒಂದು ಕೆಲಸಕ್ಕೆ ನಾವು ನಿಮಿತ್ತರಾಗಬೇಕು ಪರಮಾತ್ಮನ ಒಂದು ಕಾರ್ಯದಲ್ಲಿ. ಆಗೋ ಎಂಥ ಒಂದು ಇದು ಪರಿಸ್ಥಿತಿಗಳು ಬಂದರೂ ಕೂಡ ಅನ್ಯ ಆತ್ಮಗಳಿಗೂ ಕೂಡ ಪರಮಾತ್ಮನ ಹತ್ರ ನಾವು ಒಪ್ಪಿಸ್ಬೇಕು, ಈ ರೀತಿ ತೊಂದರೆ ಇದೆ ಬಾಬಾ, ಅವರಿಗೆ ಸರಿ ಮಾಡು. ಅದಕ್ಕೇನು ಮಾಡಬೇಕು, ನನ್ನ ಮೂಲಕ ನನ್ನನ್ನು ನಿನ್ನ ಒಂದು ಇದಾಗಿ ಉಪಯೋಗ ಮಾಡಿಕೊಂಡು ಆ ಆತ್ಮಕ್ಕೆ ಸುಖ ಶಾಂತಿ ಇದೆಲ್ಲ, ಯಾಕಂದರೆ ಪರಮಾತ್ಮ ನಿರಾಕಾರ, ಅವ್ರ ಮಕ್ಕಳ ಮೂಲಕನೇ ಅವರ ಒಂದು ಸೇವೆಯನ್ನು ಮಾಡಬೇಕಲ್ವಾ. ಅದರಿಂದ ಇಲ್ಲಿ ಏನು ಅಂತಂದರೆ, ಭಗವಂತನನ್ನು ನಾವು ಯಾವತ್ತೇ ಆಗಲಿ ಮುಂದಿಡಬೇಕು. ನನಗೆಲ್ಲ ಗೊತ್ತು ನಾನೇ ಮಾಡ್ತೀನಿ ಅಂತ ಮುಂದೆ ಹೋಗಬಾರ್ದು. ಪರಮಾತ್ಮನ ಮಕ್ಕಳು ನಾವು ಪರಮಾತ್ಮನನ್ನು ಜೊತೆ ಹಿಡ್ಕೋಬೇಕು, ಪರಮಾತ್ಮನ ಜೊತೆ ಜೀವನ ಮಾಡಬೇಕು, ಪರಮಾತ್ಮ ಕೊಟ್ಟಿರೋ ಡೈರೆಕ್ಷನಲ್ಲಿ ನಡಿಬೇಕು. ಅವ್ರ ಆಸ್ತಿ ಏನಿದೆ ಅದನ್ನು ನಾವು ಪಡ್ಕೋಬೇಕು. ಇದು ಇವತ್ತಿನ ಇಷ್ಟು ಮುರಳಿಯ ಸಾರಾಂಶ. ಓಂ ಶಾಂತಿ. ಈಗ ಭಗವಂತನಿಗೆ ಒಂದು ನಿಮಿಷ ಧನ್ಯವಾದವನ್ನು ಅರ್ಪಿಸ್ಬಿಡೋಣ. ನಾನಾತ್ಮ ಈ ಶರೀರವೆಂಬ ಭ್ರುಕುಟಿಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ಕುಳಿತಿರುವಂತಹ ಆತ್ಮನಾಗಿದ್ದೇನೆ. ಸ್ವಯಂ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ನಮಗೋಸ್ಕರ ಬಾಬಾ, ನನಗೋಸ್ಕರ ನನ್ನ ಒಂದು ದುಃಖವನ್ನು, ನನ್ನ ಕೂಗನ್ನು ಎಲ್ಲ ಕೇಳಿ ನನಗೋಸ್ಕರ ಬಾಬಾ ಪರಂಧಾಮವನ್ನು ಬಿಟ್ಟು ಇಲ್ಲಿ ಬಂದು, ನಾನು ಇಂಥ ಪಾಪ ಮಾಡಿದರೂ ಕೂಡ ಕೆಸರಲ್ಲಿ ಬಿದ್ದಿರೋಂಥ ನನ್ನನ್ನು ಮೇಲೆತ್ತಿ ಆ ಕೊಳೆ ಎಲ್ಲವನ್ನು ತೊಳೆದು ಅವರ ಒಂದು ಪಾತ್ರಕ್ಕೆ ನನ್ನನ್ನು ಅರ್ಹರಾಗಿ ತಯಾರು ಮಾಡಿ, ನನ್ನ ಒಂದು ಸಂಸ್ಕಾರವನ್ನು ಜ್ಞಾನದ ಮೂಲಕ ಪರಿವರ್ತನೆ ಮಾಡಿ, ತಂದೆಯ ಒಂದು ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಲಾಯಕರನ್ನಾಗಿ ಮಾಡಿ, ತಂದೆಯ ಜೊತೆ ಒಂದು ಪಾತ್ರವನ್ನು ಮಾಡಲಿಕ್ಕೆ ನನಗೆ
ಅವಕಾಶವನ್ನು ಕೊಟ್ಟು ತಂದೆಯ ಮಗುವಾಗಿ ನನಗೆ ಒಂದು ಶ್ರೇಷ್ಠವಾದ ಒಂದು ಜನ್ಮವನ್ನು ಕೊಟ್ಟು ಸಂಪೂರ್ಣವಾಗಿ ನಾನು ಯಾವತ್ತು ಈ ಒಂದು ಜೀವನ ನನಗೆ ಸಿಗತ್ತೆ ಅಂತ ನನ್ನ ಊಹೆಯಲ್ಲೂ ನಾನು ತಿಳ್ಕೊಳ್ಳಿರಲಿಲ್ಲ. ಆದರೆ ಇಂಥ ಒಂದು ಜೀವನನ ಭಗವಂತ ಕೊಟ್ಟು ಅನ್ಯ ಆತ್ಮಗಳಿಗೂ ಕೂಡ ನಮ್ಮಿಂದ ಸೇವೆಯನ್ನು ಮಾಡಿಸ್ಲಿಕ್ಕೆ ಲಾಯಕರನ್ನಾಗಿ ನಮ್ಮನ್ನ ಮಾಡ್ತಾ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿ ಈ ಒಂದು ಜೀವನದಲ್ಲೇ ಸುಖ ಶಾಂತಿ ಪ್ರತಿಯೊಂದು ನಮಗೆ ಕೊಟ್ಟು ನಮ್ಮ ಜೀವನವನ್ನು ಸದಾ ನಮ್ಮ ಜೊತೆ ಇದ್ದು ನಮ್ಮ ರಕ್ಷಣೆ ಮಾಡ್ತಾ ಪಾಲನೆ ಮಾಡ್ತಾ ಪೋಷಣೆ ಮಾಡ್ತಾ ಸದಾ ತನ್ನ ಮಗು ಚೆನ್ನಾಗಿರಬೇಕು ಅಂತ ಹೇಳಿ ಜೊತೆಯಲ್ಲಿದ್ದು ನಮ್ಮ ಜೀವನವನ್ನು ನಡೆಸ್ತಾ ಇರೋ ಈ ಒಂದು ತಂದೆಗೆ ಮತ್ತು ರಾಮತಾಯಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.